ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ನಿನ್ನೆ ಹಾಗೂ ಮೊನ್ನೆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಆ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ. ಜೊತೆಗೆ ಆ ಸೆಕ್ಟರ್ ಇತ್ತೀಚೆಗೆ ತುಂಬಾನೇ ಸದ್ದು ಮಾಡಿರುವಂತಹ ಸೆಕ್ಟರ್ ಗ್ಲೋಬಲ್ ಲೆವೆಲ್ ಅಲ್ಲಿ. ಆಸ್ ಯೂಶುವಲ್ ಆ ಸೆಕ್ಟರ್ ಯಾವುದು, ಯಾಕೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಇದೆಲ್ಲ ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ಇವತ್ತು ಒಂದು ಹೊಸ ವಿಡಿಯೋ ಬರ್ತಿದೆ. ಇನ್ ಕೇಸ್ ಈ ಚಾನಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ಅನ್ನು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಹಾಗಾದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡುವಂತ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಚಿಪ್ ಸ್ಟಾಕ್ಸ್. ನೀವು ಇಲ್ಲಿ ನೋಡಬಹುದು ಚಿಪ್ ಸ್ಟಾಕ್ಸ್ ಸೆಲ್ ಆಫ್ ಫಾರ್ ಸೆಕೆಂಡ್ ಸ್ಟ್ರೈಟ್ ಡೇ and Wall Street. Alphabet drugs Dow Jones down. ಇಲ್ಲೂ ಕೂಡ ನೋಡಬಹುದು Nasdaq futures fall 2% amid sharp selling in chip stocks. ಗ್ಲೋಬಲ್ ಲೆವೆಲ್ ಅಲ್ಲಿ ಈ ಚಿಪ್ ರಿಲೇಟೆಡ್ ಷೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಚಿಪ್ ಅಂಡ್ ಸೆಮಿಕಂಡಕ್ಟರ್ ರಿಲೇಟೆಡ್ ಷೇರುಗಳು ಅಂತಾನೆ ಹೇಳ್ಬೋದು. ಅದರಲ್ಲೂ ಈ ಚಿಪ್ ರಿಲೇಟೆಡ್ ಮೇಜರ್ ಮಾರ್ಕೆಟ್ ಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲಿಗೆ ತೈವಾನ್ ಬರುತ್ತೆ, ನಂತರ ಯುನೈಟೆಡ್ ಸ್ಟೇಟ್ಸ್, ಸೌತ್ ಕೊರಿಯಾ, ಚೀನಾ, ಯುರೋಪ್ ನ ಕೆಲವು ದೇಶಗಳು ಕೂಡ ಬರ್ತವೆ. ಈ ಮೇಜರ್ ಮಾರ್ಕೆಟ್ಸ್ ಅಲ್ಲಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ 2 ದಿನಗಳಲ್ಲಿ. ನಾಸ್ಡಾಕ್ ಅಲ್ಲಿ ನೋಡಬಹುದು ನಿನ್ನೆ ಪರ್ಫಾರ್ಮೆನ್ಸ್ 1.4% ಅಥವಾ 361 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ ಕೇಸ್ 2 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಇಲ್ಲಿತ್ತು 26,568 ಅಲ್ಲಿಂದ ನಿಯರ್ಲಿ 3% ಡೌನ್ ಪರ್ಫಾರ್ಮೆನ್ಸ್ ಜಸ್ಟ್ 2 ಡೇಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಕೊನೆಯಲ್ಲಿ ಸ್ವಲ್ಪ ಬೋನ್ಸ್ ಮಾಡಿರೋದ್ರಿಂದ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಇಲ್ಲಾಂದ್ರೆ ಮೋರ್ ದನ್ 3% ಇರ್ತಾ ಇತ್ತು. ನಿಯರ್ಲಿ 3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಿನ್ನೆ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ನಾವು ಡೌನ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ. ಇಲ್ಲಿ ಎಸ್ಪೆಷಲಿ ಚೀನಾದ ಮಾರ್ಕೆಟ್ ನೋಡಬಹುದು 3%, 5%, 3.5%, ನಿಯರ್ಲಿ 4% ಈ ರೀತಿ ಡೌನ್ ಫಾಲ್ ಇದೆ. ತೈವಾನ್ ವೇಟೆಡ್ 6.5% ವರೆಗೂ ಡೌನ್ ಆಯಿತು. ತೈವಾನ್ ಕೂಡ ಒನ್ ಆಫ್ ದ ಮೇಜರ್ ಮಾರ್ಕೆಟ್ ಚಿಪ್ಸ್ ಗೆ. ಇನ್ನು ಕೋಸ್ಪಿ ಆಕ್ಚುಲಿ ನಿನ್ನೆ ಓಪನ್ ಇರಲಿಲ್ಲ, ಹಾಗಾಗಿ ಬಚಾವಾಗಿದೆ. ಬಟ್ ಮೊನ್ನೆ ನೋಡಬಹುದು ಮೋರ್ ದನ್ 6% ಡೌನ್ ಆಗಿದೆ ಕೊರಿಯಾ ಮಾರ್ಕೆಟ್. ಯಾಕೆ ಈ ರೀತಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ? ಎಸ್ಪೆಷಲಿ ಲಾಸ್ಟ್ 2 ಡೇಸ್ ಅಲ್ಲಿ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ನೋಡಬಹುದು ಚಿಪ್ ಸೆಲ್ ಆಫ್ ಡೀಪನ್ಸ್ ಆಸ್ ಇನ್ವೆಸ್ಟರ್ಸ್ ರೊಟೇಟ್ ಅವೇ ಫ್ರಮ್ ಟೆಕ್ ಸ್ಟಾಕ್ಸ್. ಮೊದಲನೇದು ರೊಟೇಷನ್ ಆಗ್ತಿದೆ. ಅಂದ್ರೆ ಯಾವುದೇ ಒಂದು ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಅಂದಾಗ ಅಲ್ಲಿ ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಆಗಿರುತ್ತೆ, ಒಂದಷ್ಟು ಕನ್ಸರ್ನ್ ಇದ್ದೇ ಇರುತ್ತೆ ಆಸ್ ಎ ಇನ್ವೆಸ್ಟರ್ಸ್. ಅಂದ್ರೆ ಇದೇ ರ್ಯಾಲಿ ಅಥವಾ ಇದೇ ರೀತಿಯ ಮೊಮೆಂಟಮ್ ಇನ್ನು ಮುಂದುವರಿಯುತ್ತಾ ಅನ್ನೋದಕ್ಕೆ ಸಾಕಷ್ಟು ಕ್ವಶನ್ ಮಾರ್ಕ್ಸ್ ಇರುತ್ತೆ. ಯಾಕಂದ್ರೆ ಒನ್ ಸೈಡೆಡ್ ರ್ಯಾಲಿಯನ್ನ ನಾವು ಯಾವುದೇ ಮಾರ್ಕೆಟ್ ಅಲ್ಲೂ ಯಾವುದೇ ಸ್ಟಾಕ್ ಅಲ್ಲೂ ನೋಡಕ್ ಆಗೋದಿಲ್ಲ. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಇವುಗಳು ದೊಡ್ಡ ಮಟ್ಟದಲ್ಲಿ ಕ್ಯಾಪೆಕ್ಸ್ ಅನ್ನ ಮಾಡ್ತಿದ್ದಾವೆ. ಈ ಕಂಪನಿಗಳು ಎಐ ರಿಲೇಟೆಡ್ ಕಂಪನಿಗಳು ದೊಡ್ಡ ಮಟ್ಟದ ಕ್ಯಾಪೆಕ್ಸ್ ಅನ್ನ ಮಾಡ್ತಿದ್ದಾವೆ. ಜೊತೆಗೆ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾ ಇದೆ, ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಇದೆ. ಇದೆಲ್ಲವೂ ಜಸ್ಟಿಫೈ ಆಗುತ್ತಾ? ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಮೂವ್ ಮಾಡ್ತಾರೆ. ಜೊತೆಗೆ ಒಳ್ಳೆ ರ್ಯಾಲಿ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಒಂದಲ್ಲ ಒಂದು ಕಡೆ. ಹಾಗಂತ ಎಐ ಅಥವಾ ಚಿಪ್ ರಿಲೇಟೆಡ್ ಕಂಪನಿಗಳು ಸರಿ ಇಲ್ಲ ಅಂತಲ್ಲ, ಅಥವಾ ಸೆಕ್ಟರ್ ಸರಿ ಇಲ್ಲ ಅಂತಲ್ಲ. ಫಾರ್ ಟೈಮ್ ಬೀಯಿಂಗ್ ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಆಗಿದೆ, ಹಾಗಾಗಿ ಎಲ್ಲಿ ಕಡಿಮೆ ವ್ಯಾಲ್ಯೂಯೇಷನ್ಸ್ ಇರುತ್ತೆ ಆ ಕಡೆ ಮೂವ್ ಮಾಡ್ತಾರೆ ಇನ್ವೆಸ್ಟರ್ಸ್. ಇನ್ವೆಸ್ಟರ್ಸ್ ಅಂದ್ರೆ ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್. ನಾವು ನೀವು ಬೈ ಮಾಡಿದ್ರೆ ಎಷ್ಟು ಬೈ ಮಾಡ್ತೀವಿ? ಸಣ್ಣ ಪ್ರಮಾಣದಲ್ಲಿ ಬೈ ಮಾಡ್ತೀವಿ. ನಾವೇನ್ ಮಾರ್ಕೆಟ್ ನ ಅಪ್ಸ್ ಅಂಡ್ ಡೌನ್ಸ್ ಗೆ ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ ದೊಡ್ಡ ಮಟ್ಟದಲ್ಲಿ. ಸಣ್ಣ ಪುಟ್ಟ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗುತ್ತೆ. ಇಲ್ಲಿ ಈ ಅಪ್ಸ್ ಅಂಡ್ ಡೌನ್ಸ್ ಗೆ ಮೇಜರ್ ಆಗಿ ಕಾಂಟ್ರಿಬ್ಯೂಟ್ ಮಾಡೋದು ಇನ್ಸ್ಟಿಟ್ಯೂಷನ್ಸ್. ಯಾಕಂದ್ರೆ ಅವರು ಕೋಟ್ಯಾಂತರ ಷೇರುಗಳನ್ನ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಹಾಗಾಗಿ ಸ್ಟಾಕ್ ಗಳಲ್ಲಿ ಬಿಗ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಮೆಮೊರಿ ಚಿಪ್ ಸ್ಟಾಕ್ಸ್ ಆರ್ ಲೀಡಿಂಗ್ ಎ ಶಾರ್ಪ್ ಸೆಲ್ ಆಫ್ ಇನ್ ಎಐ ರಿಲೇಟೆಡ್ ನೇಮ್ಸ್. ಎಸ್ಪೆಷಲಿ ಎಐ ರಿಲೇಟೆಡ್ ನೇಮ್ಸ್ ಏನಿತ್ತು ಅಲ್ಲಿ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ. The shift marks reversal of AI momentum trade which has seen market leaders push to new highs. ಇತ್ತೀಚಿನ ದಿನಗಳಲ್ಲಿ ಹೊಸ ಹೈ ಅನ್ನು ಅಚೀವ್ ಮಾಡ್ಕೊಂಡು ಹೋಗಿದ್ದು ಆ ಸ್ಟಾಕ್ಗಳು. ಜೊತೆಗೆ ಇನ್ವೆಸ್ಟರ್ಸ್ ಅಪಿಯರ್ ಟು ಬಿ ಶಿಫ್ಟಿಂಗ್ ಔಟ್ ಆಫ್ ದೀಸ್ ಟೆಕ್ ನೇಮ್ಸ್ ಅಂಡ್ ಇನ್ ಟು ಅದರ್ ಏರಿಯಾಸ್ ಆಫ್ ದ ಸ್ಟಾಕ್ ಮಾರ್ಕೆಟ್ ದಟ್ ಹ್ಯಾಡ್ ಬಿನ್ ಲ್ಯಾಗಿಂಗ್. ಇಷ್ಟು ದಿನ ಎಲ್ಲಿ ಕುಂಟ್ತಾ ಇತ್ತು ಅಂದ್ರೆ ಯಾವ ಕಂಪನಿಗಳು ಅಥವಾ ಯಾವ ಷೇರುಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದು ಕೂಡ ಕುಂಟ್ತಾ ಇದ್ವು, ಅಂದ್ರೆ ಕನ್ಸಾಲಿಡೇಟ್ ಆಗಿದ್ವು, ವ್ಯಾಲ್ಯೂಯೇಷನ್ ಕಡಿಮೆಯಲ್ಲಿ ಸಿಗ್ತಿದಾವೆ ಅಂತ ಕಡೆ ಈಗ ಮೂವ್ ಮಾಡ್ತಿದ್ದಾರೆ. ಸೊ ಆಕ್ಚುಲಿ ನಿನ್ನೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಹಾಗೆ ಇಂಡಿಯನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ಗಳು, ಅದರಲ್ಲೂ ಏಷ್ಯನ್ ಮಾರ್ಕೆಟ್ ಗಳು ಈ ಎಐ ರಿಲೇಟೆಡ್ ರ್ಯಾಲಿಯನ್ನ ಎಷ್ಟು ದಿನ ಏನ್ ಕೊಟ್ಟಿದ್ವು ಆ ಮಾರ್ಕೆಟ್ ಗಳನ್ನ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ನಿಫ್ಟಿ 50 ಮೋರ್ ದನ್ 1%, ಸೆನ್ಸೆಕ್ಸ್ ಮೋರ್ ದನ್ 1%, ಬ್ಯಾಂಕ್ 1.5%, ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಸೊ ಇದು ಕ್ಲಿಯರ್ ಆಗಿ ನಮ್ಗೆ ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಮೇ ಬಿ ಈಗ ಇನ್ವೆಸ್ಟರ್ಸ್ ಭಾರತದ ಕಡೆ ಮುಖ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದೆ. ಆಲ್ರೆಡಿ ಕೆಲವು ಬಿಗ್ ನೇಮ್ಸ್ ಗಳಲ್ಲಿ ಆ ರೀತಿ ಮೊಮೆಂಟಮ್ ಕೂಡ ನೋಡ್ಲಿಕ್ಕೆ ಕಾಣ್ತಿದೆ. ಇನ್ನು
ಈ ಎಲ್ಲ ಕಾರಣಗಳ ಜೊತೆ ಅಂದ್ರೆ ವ್ಯಾಲ್ಯೂಯೇಷನ್ಸ್ ಹಾಗೆ ಇನ್ವೆಸ್ಟರ್ಸ್ ಬೇರೆ ಕಡೆ ಶಿಫ್ಟ್ ಮಾಡ್ತಿರೋದು, ಇದ್ರ ಜೊತೆ ಇನ್ನೂ ಒಂದು ಸುದ್ದಿ ಸೇರ್ಕೊಂಡಿದೆ. ಆ ಸುದ್ದಿ ಏನಂತಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಕೆಲವು ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತವೆ. ಅಲ್ಲೂ ಕೂಡ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. E2E ನೆಟ್ವರ್ಕ್ಸ್ ಆಗ್ಬೋದು, ಜಿ Arnova T&D ಹಾಗೆ ನೆಟ್ವೆಬ್ ಟೆಕ್ನಾಲಜೀಸ್ ಇವೆಲ್ಲ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತವೆ. ಅಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಇನ್ನೊಂದು ಪ್ರಮುಖ ಕಾರಣ ಅಂತಂದ್ರೆ ಚೈನಾದಿಂದ ಬಂದಿರುವಂತ ಒಂದು ಸ್ಟಾರ್ಟ್ಅಪ್ ಸುದ್ದಿ ನೋಡಬಹುದು. ಚೀನೀಸ್ AI ಸ್ಟಾರ್ಟ್ಅಪ್ ಮೂನ್ ಶಾಟ್ ರಿಪಲ್ ಥ್ರೂ ಗ್ಲೋಬಲ್ ಮಾರ್ಕೆಟ್ಸ್ ಫ್ರೈಡೆ. ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಒಂದು ಸ್ಟಾರ್ಟ್ಅಪ್ ಬಂದಿತ್ತು, ಅದು ಡೀಪ್ ಸೀಕ್. ಇದೇ ರೀತಿಯ ಡೀಪ್ ಸೀಕ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗುತ್ತಾ ಅನ್ನೋ ರೀತಿ ಕ್ವಶನ್ ಮಾರ್ಕ್ ಕಂಡು ಬರ್ತಾ ಇದೆ. ಅಂದ್ರೆ ಡೀಪ್ ಸೀಕ್ ರಿಲೀಸ್ ಆದಾಗ್ಲೂ ಕೂಡ ಇದೇ ರೀತಿ AI ರಿಲೇಟೆಡ್, ಚಿಪ್ ರಿಲೇಟೆಡ್ ಶೇರುಗಳಲ್ಲಿ ಅಥವಾ ಟೆಕ್ ರಿಲೇಟೆಡ್ ಶೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ ಮೊನ್ನೆ ರಿಲೀಸ್ ಆಗಿರುವಂತ ಮೂನ್ ಶಾಟ್ ಕೂಡ ಅದೇ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಅನ್ನೋ ಬಗ್ಗೆ ಕ್ವಶನ್ ಮಾರ್ಕ್ ಗಳು ಕಂಡು ಬರ್ತಾ ಇದೆ. ಈಗ ನೋಡಬಹುದು, ದ ಕ್ಯಾಟಲಿಸ್ಟ್ ವಾಸ್ Moonshart's new Kimi K3 model, which the company said rivals the strongest offerings from OpenAI and Anthropic PBC. ಕಂಪನಿ ಹೇಳಿರೋದು OpenAI ಹಾಗೂ Anthropic PBC ಏನಿದೆ ಅದಕ್ಕೆ ರೈವಲ್ ಅಂತ, ಅಂದ್ರೆ ಆ ಮಾಡೆಲ್ ಗಳಿಗೆ ಸಮನಾಗಿ ಕೆಲಸ ಮಾಡುವಂತ ಶಕ್ತಿ ಇರುವಂತ ಕಿಮ್ K3 ಮಾಡೆಲ್ ಅಂತ ಹೇಳಿದೆ Moonshot. The launch was quickly dubbed a new Kimi moment by investors. ಲಾಸ್ಟ್ ಇಯರ್ ಡೀಪ್ ಸೀಕ್ ರಿಲೀಸ್ ಆದಾಗ ಏನು ರಿಯಾಕ್ಷನ್ ಇತ್ತು, ಅದೇ ರೀತಿ ರಿಯಾಕ್ಷನ್ ಗೆ ಕಾರಣ ಆಗಬಹುದಾ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಕೂಡ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಚಿಪ್ ಹಾಗೂ ಸೆಮಿ ಕಂಡಕ್ಟರ್ ರಿಲೇಟೆಡ್ ಶೇರುಗಳಲ್ಲಿ. ಸೊ ಗ್ಲೋಬಲ್ ಲೆವೆಲ್ ಅಲ್ಲಿ ಈ ರೀತಿ ಡೆವಲಪ್ಮೆಂಟ್ಸ್ ಆಗ್ತಿರೋದು ಖಂಡಿತ ಇಂಡಿಯನ್ ಮಾರ್ಕೆಟ್ ಗೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಾವು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೆನ್ನೆ ಪರ್ಫಾರ್ಮೆನ್ಸ್. ಆಕ್ಚುಲಿ ನಮಗೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರದೇ ಇರ್ಬೋದು, ಬಟ್ ಲಾರ್ಜ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಜೊತೆಗೆ ನಾವು ಲಾರ್ಜ್ ಕ್ಯಾಪ್ ಕಂಪೇರ್ ಮಾಡಿದ್ರೆ, ಲಾಸ್ಟ್ 1 ಇಯರ್ ಕಂಪೇರ್ ಮಾಡಿದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ನಾವು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ನೋಡಿಲ್ಲ. ಎಸ್ಪೆಷಲಿ ನಿಫ್ಟಿ 50 ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 2% ಗಿಂತ ಜಾಸ್ತಿ ಡೌನ್ ಅಲ್ಲಿ ಇದೆ. ಈಗ ನಾವು 5 ಇಯರ್ಸ್ ಹೋದ್ರೆ ಅದರಲ್ಲೂ 2024 ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ 7% ಡೌನ್ ಇದೆ. ಅಂದ್ರೆ ನಿಯರ್ಲಿ 2 ಇಯರ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇದ್ರ ಜೊತೆಗೆ ಅದೇ ನಾವು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬೆಟರ್ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಈಗ ಮಿಡ್ ಅಂಡ್ ಸ್ಮಾಲ್ ಗಿಂತ ವ್ಯಾಲ್ಯೂಯೇಷನ್ ಅಲ್ಲಿ ಕಡಿಮೆ ಕಾಣ್ತಿರೋದು ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್. ಮೇ ಬಿ ಈಗ ಇನ್ಸ್ಟಿಟ್ಯೂಷನ್ಸ್ ಆ ಕಡೆ ಫೋಕಸ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ರಿಪೋರ್ಟ್ ಇದೆ, ಆ ರಿಪೋರ್ಟ್ ಅನ್ನು ಕೂಡ ನಾವು ನೋಡೋಣ. ಆ ರಿಪೋರ್ಟ್ ಹೋಗೋದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ನಿನ್ನೆ ಜೆಫ್ರೀಸ್ ಗ್ರೀಡ್ ಅಂಡ್ ಫಿಯರ್ ರಿಪೋರ್ಟ್ ಅಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕ್ರಿಸ್ ವುಡ್ ಅವರು ನೋಡಬಹುದು, ಆಫ್ಟರ್ ರೆಕಾರ್ಡ್ 29 ಬಿಲಿಯನ್ ಸೆಲ್ ಆಫ್ FIS ಬೈಯಿಂಗ್ ಇಂಡಿಯಾ ಅಗೇನ್, ಕ್ರಿಸ್ ವುಡ್ ಎಕ್ಸ್ಪ್ಲೈನ್ಸ್ ವೈ. $29 ಬಿಲಿಯನ್ ಸೆಲ್ ಆಫ್ ಅನ್ನ ಮಾಡಿದ್ದಾರೆ FIS. ಈಗ ಭಾರತದ ಕಡೆ ಮುಖ ಮಾಡ್ತಿದ್ದಾರೆ. ಯಾಕೆ ನೀವಿಲ್ಲಿ ನೋಡಬಹುದು, ನಮ್ಗೆ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದೆ ಯಾವುದು, ಗ್ಲೋಬಲ್ ರಶ್ ಇಂಟು AI ಸ್ಟಾಕ್ಸ್ ಇನ್ ಕೊರಿಯಾ ಅಂಡ್ ತೈವಾನ್, ಇವನ್ ಅಮೆರಿಕದ ಮಾರ್ಕೆಟ್ ಅಲ್ಲೂ ಕೂಡ. ಸೊ ಇಲ್ಲಿ AI ರಿಲೇಟೆಡ್ ಸ್ಟಾಕ್ ಗಳನ್ನ ಏನು ಚೇಸ್ ಮಾಡ್ತಾ ಇದ್ರು, ಈಗ ಅಲ್ಲಿ ಕೂಲ್ ಆಫ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. AI ಟ್ರೇಡ್ ಎಸ್ ಪೀಕ್ಡ್ ಆರ್ ಇಂಡಿಯನ್ ಇಕ್ವಿಟಿ ವ್ಯಾಲ್ಯೂಯೇಷನ್ ಫಾಲ್ ಶಾರ್ಪ್ಲಿ. ಅಲ್ಲಿಂದ ಈ ಕಡೆ ಫೋಕಸ್ ಶಿಫ್ಟ್ ಆಗ್ತಿದೆ ನೋಡಬಹುದು. ದ ಶಿಫ್ಟ್ ವೈಲ್ ಸ್ಟಿಲ್ ಮೋಡೆಸ್ಟ್ ಕಂಪೇರ್ಡ್ ವಿತ್ ದ ಸ್ಕೇಲ್ ಆಫ್ ರಿಸೀಡಿಂಗ್ ಸೆಲ್ ಆಫ್. ಅಂದ್ರೆ ಇಷ್ಟು ದಿನ ಏನ್ ಸೆಲ್ ಆಫ್ ಆಗಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನು ತುಂಬಾ ಕಡಿಮೆನೆ, ಬಟ್ ಈ ಕಡೆ ಫೋಕಸ್ ಶಿಫ್ಟ್ ಆಗ್ತಿದೆಯಲ್ಲ ಅದೇ ಬಹಳ ಇಂಪಾರ್ಟೆಂಟ್. ಜೊತೆಗೆ ನೋಡಬಹುದು, ದ ಮೈನ್ ಡ್ರೈವರ್ ಆಫ್ ದಿಸ್ ಫಾರಿನ್ ಸೆಲ್ಲಿಂಗ್ ವಾಸ್ ನಥಿಂಗ್ ಟು ಡೂ ವಿತ್ ಇಂಡಿಯಾ ಇರೋಟ್. ಏನು ಎಷ್ಟು ದಿನ ಭಾರತದ ಷೇರುಗಳನ್ನ ಅವರು ಮಾರಾಟ ಮಾಡಿದ್ದಾರೆ, ಅದರಲ್ಲಿ ಇಂಡಿಯಾದಲ್ಲಿ ಸಮಸ್ಯೆಗಳಿತ್ತು ಅನ್ನೋ ಕಾರಣಕ್ಕೆ ಮಾರಿಲ್ಲ, ಬಟ್ ಬೇರೆ ಕಡೆ ಅಪರ್ಚುನಿಟಿ ಇತ್ತು, ಅದನ್ನ ಬಳಸ್ಕೊಳಕ್ ಮಾರಾಟ ಮಾಡಿದ್ದಾರೆ. ಏನು ನೆಕ್ಸ್ಟ್ ಬಂದ್ರೆ ನೋಡಬಹುದು, ಇಸ್ ದ ಲಾರ್ಜ್ ಕ್ಯಾಪ್ ಟ್ರೇಡ್ ರಿಟರ್ನಿಂಗ್. ಆ ವಿಚಾರವನ್ನು ನೋಡೋದಾದ್ರೆ ಹಾಗೆ ನಾನು ಒಂದು ಪರ್ಫಾರ್ಮೆನ್ಸ್ ಕಂಪೇರ್ ಮಾಡೋದು ಹೇಳಿದ್ನಲ್ಲ, ಅದೇ ಕಂಪ್ಯಾರಿಸನ್ ಇಲ್ಲೂ ಕೂಡ ಇದೆ ನೋಡಬಹುದು. ನಿಫ್ಟಿ ಮಿಡ್ ಕ್ಯಾಪ್ 100 has risen 99% ಸಿನ್ಸ್ ದ ಬಿಗಿನಿಂಗ್ ಆಫ್ 2023. 2023 ಕಂಪೇರ್ ಮಾಡಿದ್ರೆ 99% ಅಪ್ ಆಗಿದೆ. ಬಟ್ ಅದೇ ಲಾರ್ಜ್ ಕ್ಯಾಪ್ ಅಂದ್ರೆ ನಿಫ್ಟಿ 50 ಕಂಪೇರ್ ಮಾಡಿದ್ರೆ ಜಸ್ಟ್ 33% ಅಪ್ ಆಗಿದೆ. ಜೊತೆಗೆ ಮಿಡ್ ಕ್ಯಾಪ್ 150 ಡೆಲಿವರ್ಡ್ ಅನಲೈಸ್ಡ್ ಪ್ರಾಫಿಟ್ ಗ್ರೋತ್ ಆಫ್ 18% ಡ್ಯೂರಿಂಗ್ ದ ಪಾಸ್ಟ್ 2 years ಅಗೇನೆಸ್ಟ್ 8% ಫಾರ್ ದ ನಿಫ್ಟಿ 100. ನಿಫ್ಟಿ 100 ಜಸ್ಟ್ 8% ಗ್ರೋತ್ ಅನ್ನ ಕೊಟ್ಟಿದೆ. ಇದು ಕೂಡ ಒಂದು ಪ್ರಮುಖ ಕಾರಣ ಮಿಡ್ ಕ್ಯಾಪ್ ಔಟ್ ಪರ್ಫಾರ್ಮ್ ಮಾಡಕ್ಕೆ. ಜೊತೆಗೆ ಲಾರ್ಜ್ ಕ್ಯಾಪ್ ಅರ್ನಿಂಗ್ಸ್ ಗ್ರೋತ್ 14 to 15% ಇರಬಹುದು ನೆಕ್ಸ್ಟ್ 2 ಫೈನಾನ್ಷಿಯಲ್ ಇಯರ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು. ವೈಲ್ ಮಿಡ್ ಕ್ಯಾಪ್ ಇಸ್ ಪ್ರೊಜೆಕ್ಟೆಡ್ ಟು 20% ಅಟ್ ದ ಸೇಮ್ ಟೈಮ್. ಅಂದ್ರೆ ಆಲ್ಮೋಸ್ಟ್ 20% ಏನಿದೆ ಅಲ್ಲೇ ಇರುವಂತ ಚಾನ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮಿಡ್ ಕ್ಯಾಪ್. ಬಟ್ ಲಾರ್ಜ್ ಕ್ಯಾಪ್ ಅರ್ನಿಂಗ್ಸ್ ಇಂಪ್ರೂವ್ ಆಗೋ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಎಲ್ಲಿ ಅರ್ನಿಂಗ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ ಆ ಕಡೆ ಆಬ್ವಿಯಸ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಫೋಕಸ್ ಇರುತ್ತೆ. ನಾವ್ ಎಲ್ಲಿ ಫೋಕಸ್ ಮಾಡ್ಬೇಕೀಗ, ಎಲ್ಲಿ ಅರ್ನಿಂಗ್ಸ್ ಗ್ರೋತ್ ಮೊಮೆಂಟಮ್ ಚೆನ್ನಾಗಿದೆ ಆ ಕಡೆ ಫೋಕಸ್ ಮಾಡಿದ್ರೆ
ಖಂಡಿತ ನಾವು ಕೂಡ ಒಳ್ಳೆ ಲಾಭವನ್ನ ಮಾಡೋದಕ್ಕೆ ಅವಕಾಶಗಳು ಮಾರ್ಕೆಟ್ ಅಲ್ಲಿ ಓಪನ್ ಅಪ್ ಆಗ್ತಿದೆ ಸ್ಲೋ ಆಗಿ. ಸೊ ನೀವು ನೆಕ್ಸ್ಟ್ ಫೋಕಸ್ ಮಾಡಬೇಕಾಗಿರೋದು ಅರ್ನಿಂಗ್ಸ್, ಎಸ್ಪೆಷಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಜೊತೆಗೆ ಮಾರ್ಕೆಟ್ ಯಾವತ್ತು ಅರ್ನಿಂಗ್ಸ್ ಡಬಲ್ ಆಗೋ ತನಕ ಕಾಯಲ್ಲ, ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ. ಯಾಕಂದ್ರೆ ಮಾರ್ಕೆಟ್ ಒಂದು ಲೀಡಿಂಗ್ ಇಂಡಿಕೇಟರ್, ನಾಟ್ ಲ್ಯಾಗಿಂಗ್ ಇಂಡಿಕೇಟರ್. ಮುಂದಿನ ಕ್ವಾರ್ಟರ್ ಅಲ್ಲಿ ನಂಬರ್ಸ್ ಚೆನ್ನಾಗಿ ಬರುತ್ತೆ ಅಂದ್ರೆ ಈಗಲೇ ಸ್ಟಾಕ್ ಪ್ರೈಸ್ ಅಲ್ಲಿ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗಬಹುದು. ಸೊ ಹಾಗಾಗಿ ಫೋಕಸ್ ಆನ್ ದಟ್. ಇದು ಹೆಂಗ್ ಗೊತ್ತಾಗುತ್ತೆ? ಕಂಪನಿಗಳ ಪ್ರೆಸೆಂಟೇಷನ್ ನೋಡಿ, ರಿಸಲ್ಟ್ ಬಂದಾಗ ಪ್ರೆಸೆಂಟೇಷನ್ ಇರುತ್ತೆ, ಪ್ರೆಸೆಂಟೇಷನ್ ನೋಡಿ, ಜೊತೆಗೆ ಕಾನ್ಕಾಲ್ಸ್ ಅನ್ನ ನೋಡಿ, ಕ್ಲಾರಿಟಿ ಸಿಗುತ್ತೆ. ಎಲ್ಲಿ ಕಂಪನಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಫ್ಯೂ ಕ್ವಾರ್ಟರ್ಸ್ ಸಾಲಿಡ್ ಗ್ರೋತ್ ಔಟ್ಲುಕ್ ಕೊಡುತ್ತೋ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಫೋಕಸ್ ಆನ್ ದಟ್. ಇದು ರೈಟ್ ಸ್ಟ್ರಾಟಜಿ ಆಗುತ್ತೆ ಇನ್ ಕೇಸ್ ನಾವ್ ಇದನ್ನ ಫಾಲೋ ಮಾಡಿದ್ರೆ. ಜೊತೆಗೆ ಇದನ್ನ ಲಿಟ್ರಲಿ ಮಾಡ್ಲೇಬೇಕು. ಆಸ್ ಎ ಇನ್ವೆಸ್ಟರ್ಸ್ ಮಾರ್ಕೆಟ್ ಅಲ್ಲಿ ಲಾಭ ಮಾಡಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಲೇಬೇಕು. ಇದೆಲ್ಲ ಮಾಡಕ್ ಆಗಲ್ಲ ಅಂದ್ರೆ ನಿಮ್ಗೆ ದಾರಿಗಳು ಎರಡಿದೆ. ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದು, ಇಲ್ಲ ನಿಮ್ಮ ಹತ್ರ ಡಿಸೆಂಟ್ ಕ್ಯಾಪಿಟಲ್ ಇದೆ ಅಂದ್ರೆ PMS ಅಲ್ಲಿ ಮಾಡೋದು, ಅಥವಾ ಮಿನಿ PMS. ಅದು ಬೆಟರ್ ಆಗ್ಬೋದು. ಇದೆಲ್ಲ ಮಾಡಕ್ ಆಗಲ್ಲ ಅಂದ್ರೆ, ಯಾಕಂದ್ರೆ ಫಂಡ್ ಮ್ಯಾನೇಜರ್ ನಿಮ್ಗಾಗಿ ತಲೆನೋವು ತಗೊಳ್ತಾರೆ. ಅದಕ್ಕಾಗಿ ನೀವು ಅವರಿಗೆ ಸ್ವಲ್ಪ ಫೀಸ್ ಅನ್ನ ಪೇ ಮಾಡ್ತೀರಿ ಅಷ್ಟೇ. ಇನ್ ಕೇಸ್ ನಿಮ್ಗೆ ಏನಾದ್ರು PMS ಮಿನಿ PMS ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಸೇಮ್ ಇದೆ ನಂಬರ್ಗಳಿಗೆ ಕಾಲ್ ಮಾಡಿ, ಇದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ನಿಮ್ಗೆ ಸಿಗುತ್ತೆ. ಇಲ್ವಾ ಸ್ಟಡಿ ಮಾಡ್ತೀರಾ, ಟೈಮ್ ಇದೆಯಾ, ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತಾ? ನನಗೆ ಹೇಳ್ದೆ ಏನ್ ಮಾಡ್ಬೇಕು ಅಂತ, ಟ್ರೈ ಮಾಡಿ. ಬಟ್ ಇಲ್ಲಿ ಒಂದು ರಿಸ್ಕ್ ಕೂಡ ಇದೆ, ಆಯಿಲ್ ಫ್ಯಾಕ್ಟರ್. ಅಂದ್ರೆ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಜಾಸ್ತಿ ದಿನ ಡ್ರಾಗ್ ಆಗಿ ಆಯಿಲ್ ಪ್ರೈಸ್ ಜಾಸ್ತಿ ಆದಷ್ಟು ಅಡ್ಡಿಗಳು ಇದ್ದೇ ಇರುತ್ತೆ ಮಾರ್ಕೆಟ್ಗೆ. ಸೊ ಹಾಗಾಗಿ ಫ್ಯಾಕ್ಟರ್ಸ್ ಅನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.